أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಇಂದು ಹುದೈಬಿಯಾ ಸಂಧಿಗೆ ಸಂಬಂಧಿಸಿದ ಪ್ರಸ್ತಾಪವನ್ನು ಪ್ರಾರಂಭಿಸುವೆನು. ಹುದೈಬಿಯಾ ಸಂಧಿ ಹಿಜರಿ 6ನೇ ದುಲ್ಹಜ್ ತಿಂಗಳ ಎಂದರೆ ಕ್ರಿಸ್ತಶಕ 628 ಮಾರ್ಚ್ನಲ್ಲಿ ನಡೆದಿತ್ತು. ಇದನ್ನು ಹುದೈಬಿಯಾ ಯುದ್ಧವೆಂದು ಕರೆಯಲಾಗುತ್ತದೆ. ಹುದೈಬಿಯಾ ಯುದ್ಧದ ಕುರಿತು ಅಲ್ಲಾಹನು ಸೂರಾ ಫತಹ್ ಎಂಬ ಹೆಸರಿನಲ್ಲಿ ಒಂದು ಪೂರ್ತಿ ಅಧ್ಯಾಯವನ್ನು ಅವತೀರ್ಣಗೊಳಿಸಿರುವನು. ಈ ಸೂರತ್ತಿನ ಆರಂಭದ ವಚನಗಳಲ್ಲಿ ಅಲ್ಲಾಹನು ಹೀಗೆ ಹೇಳುವನು: ನಿಜವಾಗಿಯೂ ನಾನು ನಿನಗೆ ಸ್ಪಷ್ಟವಾದೊಂದು ವಿಜಯವನ್ನು ನೀಡಿರುವೆನು. ನಿನ್ನ ಹಿಂದಿನ ಮತ್ತು ಮುಂದಿನ ಕುಂದುಕೊರತೆಗಳನ್ನು ಅಲ್ಲಾಹನು ನಿನ್ನಿಂದ ಮರೆಮಾಚಲಿಕ್ಕೂ ನಿನ್ನ ಮೇಲೆ ಅವನ ಅನುಗ್ರಹಗಳನ್ನು ಪೂರ್ಣಗೊಳಿಸಲಿಕ್ಕೂ ನಿನ್ನನ್ನು ಸತ್ಪಥದಲ್ಲಿ ನಡೆಸಲಿಕ್ಕೂ ಅಲ್ಲಾಹನು ನಿನಗೆ ಮಹತ್ವದ ಸಹಾಯದಿಂದ ನೆರವಾಗಲಿಕ್ಕೂ ಬೇಕಾಗಿದೆ. ಹುದೈಬಿಯಾ ಒಂದು ಬಾವಿಯ ಹೆಸರಾಗಿತ್ತು. ಅದು ಇಸ್ಲಾಮಿನ ಆರಂಭದಲ್ಲಿ ಯಾತ್ರಿಕರಿಗೂ ಹಜ್ ತೀರ್ಥಾಟಕರಿಗೂ ಉಪಯುಕ್ತವಾಗುತ್ತಿತ್ತು. ಆದರೆ ಅಲ್ಲಿ ಜನವಾಸವಿರಲಿಲ್ಲ. ಈ ಪ್ರದೇಶ ಮಕ್ಕಾದಿಂದ 9 ಮೈಲಿ ದೂರದಲ್ಲಿದೆ. ಹುದೈಬಿಯಾ ಮಕ್ಕಾದ ಪಶ್ಚಿಮದ ಭಾಗದ ಗಡಿ ಪ್ರದೇಶವಾಗಿದೆ. ಒಂದು ಕನಸಿನ ಆಧಾರದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹುದೈಬಿಯಾ ಯಾತ್ರೆಯನ್ನು ಮಾಡಿದ್ದರು ಎಂದು ವರದಿಗಳು ಮತ್ತು ಚರಿತ್ರೆಗಳಿಂದ ತಿಳಿದುಬರುತ್ತದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಕನಸಿನಲ್ಲಿ ತೋರಿಸಲಾಯಿತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಸಹಾಬಿಯರ ಜೊತೆಗೆ ಶಾಂತಿಯ ಸ್ಥಿತಿಯಲ್ಲಿ ತಮ್ಮ ತಲೆಗಳನ್ನು ಮುಂಡನ ಮಾಡುತ್ತಾ ಕೂದಲುಗಳನ್ನು ಕತ್ತರಿಸುತ್ತಾ ಮಕ್ಕದಲ್ಲಿ ಪ್ರವೇಶಿಸುತ್ತಾರೆ ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೈತುಲ್ ಕಅಬಾದ ಭವನವನ್ನು ಪ್ರವೇಶಿಸುತ್ತಾರೆ. ಅವರು ಅದರ ಕೀಲಿಕೈಯನ್ನು ಪಡೆಯುತ್ತಾರೆ ಮತ್ತು ಅರಫಾತ್ ಮೈದಾನದಲ್ಲಿ ತಂಗುವವರ ಜೊತೆಗೆ ತಂಗುತ್ತಾರೆ. ಈ ಕನಸಿನ ಆಧಾರದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆಗೆ ಹೊರಡಲು ಅರಬ್ ಮತ್ತು ಆಸುಪಾಸಿನ ಮರಳುಗಾಡಿನ ನಿವಾಸಿಗಳನ್ನು ಕರೆಯಲಾಯಿತು. ಈ ಯಾತ್ರೆಯಲ್ಲಿ ಮುಸ್ಲಿಮರ ಬಳಿ ಕವಚದಲ್ಲಿ ಹಾಕಲ್ಪಟ್ಟ ಖಡ್ಗಗಳನ್ನು ಹೊರತುಪಡಿಸಿ ಬೇರೆ ಆಯುಧಗಳು ಏನೂ ಇರಲಿಲ್ಲ. ಆ ಕಾಲದಲ್ಲಿ ಪ್ರತಿಯೊಬ್ಬರೂ ಮನೆಯಿಂದ ಹೊರಡುವಾಗ ತಮ್ಮ ಬಳಿ ಖಡ್ಗವನ್ನು ಇರಿಸುತ್ತಿದ್ದರು. ತಮ್ಮ ಬಳಿ ಖಡ್ಗ ಇರುವವನು ಯುದ್ಧ ಮಾಡುವವನು ಎಂದೇನೂ ಇಲ್ಲ. ಆಯುಧಗಳನ್ನು ಜೊತೆಗೆ ಕೊಂಡು ಹೋಗದೇ ಇರುವುದರ ಕುರಿತು ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು ಅವರು ಪ್ರಶ್ನಿಸಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಹೇಳಿದರು: ನಾನು ಉಮ್ರಾ ಮಾಡುವ ಉದ್ದೇಶದಿಂದ ಹೋಗುತ್ತಿದ್ದೇನೆ, ಆದುದರಿಂದ ಆಯುಧವನ್ನು ಜೊತೆಯಲ್ಲಿ ಇರಿಸಲು ನಾನು ಇಷ್ಟಪಡುವುದಿಲ್ಲ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕನಸಿನ ಬಗ್ಗೆ ಪ್ರಸ್ತಾಪಿಸುತ್ತಾ ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಲಿಯಲ್ಲಾಹು ಅನ್ಹು ಹೀಗೆ ಹೇಳುತ್ತಾರೆ: ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಕನಸನ್ನು ಕಂಡ ನಂತರ ಉಮ್ರಾಗಾಗಿ ತಯಾರಿ ಮಾಡಲು ಸಹಾಬಿಯರೊಡನೆ ಮನವಿ ಮಾಡಿದರು. ಉಮ್ರಾ ಎಂಬುದು ಚಿಕ್ಕ ಮಟ್ಟದ ಹಜ್ ಆಗಿದೆ. ಅದರಲ್ಲಿ ಹಜ್ಜಿನಲ್ಲಿ ಮಾಡಲಾದ ಕೆಲವು ಅನುಷ್ಠಾನಗಳ ಕರ್ಮಗಳನ್ನು ಉಪೇಕ್ಷಿಸಿ ಕಅಬಾ ಭವನವನ್ನು ಪರಿಕ್ರಮಣ ಮತ್ತು ಕುರ್ಬಾನಿಯನ್ನು ಮಾಡಲಾಗುತ್ತದೆ. ಈ ಆರಾಧನೆಗಾಗಿ ವರ್ಷದ ಯಾವುದೇ ದಿನವನ್ನು ನಿಗದಿಪಡಿಸಿಲ್ಲ. ಇದನ್ನು ವರ್ಷದ ಯಾವುದೇ ಸಮಯದಲ್ಲಿ ಅಥವಾ ಯಾವುದೇ ಕಾಲದಲ್ಲಿ ಮಾಡಬಹುದಾಗಿದೆ. ಹುದೈಬಿಯಾ ಸಂಧಿಯಲ್ಲಿ ಇದ್ದ ಮುಸ್ಲಿಮರ ಸಂಖ್ಯೆಯ ಕುರಿತು ಅನೇಕ ವರದಿಗಳಿವೆ. ಅದರಲ್ಲಿ ಇದರ ಸಂಖ್ಯೆಯನ್ನು 1000ರಿಂದ 1500 ತನಕವಿತ್ತು ಎಂದು ಹೇಳಲಾಗಿದೆ. ಹುದೈಬಿಯಾ ಯಾತ್ರೆಯಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆಗೆ ಅವರ ಪತ್ನಿಯಾದ
ಹಜರತ್ ಉಮ್ಮೆ ಸಲ್ಮಾ ಇದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದುಲ್ಕಾಯ್ದಾ ಮಾಸದ ಆರಂಭದಲ್ಲಿ ಸೋಮವಾರದಂದು ಹೊರಟರು. ದುಲ್ ಹಲೀಫ್ಗೆ ತಲುಪಿ ಅಲ್ಲಿ ಝೊಹರ್ ನಮಾಜ್ ನಿರ್ವಹಿಸಿದರು. ನಂತರ ಕುರ್ಬಾನಿಗಾಗಿ 70 ಜಾನುವಾರುಗಳನ್ನು ಪಡೆದು ಅವುಗಳಿಗೆ ಹಾರಗಳನ್ನು ಹಾಕಿದರು. ಅನಂತರ ಒಂಟೆಗಳ ಗೂನುಗಳಿಗೆ ಗುರುತುಗಳನ್ನು ಹಾಕಿ ಇತರ ಜಾನುವಾರುಗಳ ಹಜ್ರತ್ ನಾಜಿಯಾ ರಲಿಯಲ್ಲಾಹು ಅನ್ಹು ಎಂಬ ಹೆಸರಿನ ಸಹಾಬಿಯ ಗುರುತು ಹಾಕಿದರು. ಈ ಯಾತ್ರೆಯಲ್ಲಿ ಮುಸ್ಲಿಮರ ಬಳಿ 200 ಕುದುರೆಗಳು ಇದ್ದವು. ಕುರೈಶಿಯರ ಸ್ಥಿತಿಗಳ ಬಗ್ಗೆ ಮಾಹಿತಿ ಪಡೆಯಲಿಕ್ಕಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಬ್ಬ ಸುದ್ದಿಗಾರರನ್ನು ಮುಂದಕ್ಕೆ ಕಳುಹಿಸಿದರು. ಇನ್ನಷ್ಟು ಮುಂಜಾಗ್ರತೆ ವಹಿಸಲಿಕ್ಕಾಗಿ 20 ಸರದಾರರ ಒಂದು ಸಂಘವನ್ನು ಕೂಡ ಮುಂದಕ್ಕೆ ಕಳುಹಿಸಿದರು. ರೋಹಾ ಎಂಬ ಪ್ರದೇಶಕ್ಕೆ ತಲುಪಿದಾಗ ಅಲ್ಲಿ ಮುಶ್ರಿಕ್ಗಳು ಇರುವುದರ ಬಗ್ಗೆ ಮತ್ತು ಅವರು ದಿಢೀರನೆ ದಾಳಿ ನಡೆಸಬಹುದು ಎಂಬುದರ ಕುರಿತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮಾಹಿತಿ ಲಭಿಸಿತು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಜರತ್ ಅಬು ಕತ್ತಾದ ಅನ್ಸಾರಿ ರಲಿಯಲ್ಲಾಹು ಅನ್ಹುರನ್ನು ಸಹಾಬಿಯರ ಒಂದು ಸಂಘದೊಂದಿಗೆ ಕಳಿಸಿದರು. ಈ ಯಾತ್ರೆಯ ವೇಳೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ನೀರಿನ ಪಾತ್ರೆಯಿಂದ ವಜು ಮಾಡುತ್ತಿದ್ದಾಗ ಜನರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸುತ್ತ ಬಂದು ಸೇರಿದರು. ಏನಾಯಿತು ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದರು. ಸಹಾಬಿಯರು ಹೇಳಿದರು, ನಿಮ್ಮ ಬಳಿಯಲ್ಲಿರುವ ಈ ನೀರನ್ನು ಹೊರತುಪಡಿಸಿ ನಮ್ಮ ಯಾರ ಬಳಿಯಲ್ಲಿಯೂ ಕುಡಿಯಲು ವಜು ಮಾಡಲು ಬೇರೆ ನೀರೇ ಇಲ್ಲ. ಇದನ್ನು ಆಲಿಸಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಪಾತ್ರೆಯಲ್ಲಿ ಕೈಯನ್ನು ಇರಿಸಿದರು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬೆರಳುಗಳ ನಡುವಿನಿಂದ ನೀರಿನ ಚಿಲುಮೆ ಹೊರಡಲು ಶುರುವಾಯಿತು. ಹಜರತ್ ಜಾಬಿರ್ ಹೇಳುತ್ತಾರೆ, ನಾವು ಆ ನೀರನ್ನು ಕುಡಿದೆವು ಮತ್ತು ವಜು ಮಾಡಿದೆವು. ನಮ್ಮ ಸಂಖ್ಯೆ 1,00,000ದಷ್ಟು ಇದ್ದರೂ ಆ ನೀರು ನಮಗೆ ಸಾಕಾಗುತ್ತಿತ್ತು. ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಂ ಅದ್ಭುತ ದೃಷ್ಟಾಂತಗಳಿಗೆ ಸಂಬಂಧಿಸಿ ಹೇಳುತ್ತಾರೆ, ಲಿಕಾ ಎಂಬ ಪದವಿಗೆ ತಲುಪಿದಾಗ ಮನುಷ್ಯನಿಂದ ಮಾನುಷಿಕ ಶಕ್ತಿಗಳಿಗೂ ಮೀರಿದ ಕಾರ್ಯಗಳು ಕೆಲವೊಮ್ಮೆ ನಡೆಯುತ್ತವೆ. ಅವು ದೈವಿಕ ಶಕ್ತಿಗಳ ವಿಧವನ್ನು ತನ್ನೊಳಗೆ ಇರಿಸುತ್ತವೆ. ತನ್ನ ವೈಯಕ್ತಿಕ ಶಕ್ತಿಯಿಂದ ಅನೇಕ ಅದ್ಭುತ ದೃಷ್ಟಾಂತಗಳನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತೋರಿಸಿದ್ದರು. ಅವುಗಳ ಜೊತೆಗೆ ಯಾವುದೇ ದುಆ ಇದ್ದಿರಲಿಲ್ಲ. ಮುಸ್ಲಿಮರು ಯುದ್ಧದ ಉದ್ದೇಶದಿಂದ ಅಲ್ಲ, ಬದಲಾಗಿ ಕಾಬಾ ಭವನವನ್ನು ಸಂದರ್ಶಿಸುವ ಉದ್ದೇಶದಿಂದ ಮಕ್ಕಾಗೆ ಬರುತ್ತಿದ್ದಾರೆ ಎಂದು ಕುರೈಶಿಗಳಿಗೆ ಗೊತ್ತಾಯಿತು. ಆದರೂ ಮುಸ್ಲಿಮರನ್ನು ಮಕ್ಕಾಗೆ ಪ್ರವೇಶಿಸದಂತೆ ತಡೆಯಲು ಅವರು ನಿರ್ಧರಿಸಿದರು. ಕುರೈಶಿಯರು ಯುದ್ಧಕ್ಕಾಗಿ ಬಹಳ ದೊಡ್ಡ ಸೇನೆಯನ್ನು ತಯಾರಿಸಿರುವರು ಮತ್ತು ಕಾಬಾದಗೆ ಪ್ರವೇಶಿಸುವುದರಿಂದ ಅವರನ್ನು ತಡೆಯುವರು ಎಂಬ ಮಾಹಿತಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮುಟ್ಟಿತು. ಇದನ್ನು ಕೇಳಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನರೊಡನೆ ಸಮಾಲೋಚನೆ ನಡೆಸಿ ಕಾಬಾದ ಕಡೆಗೆ ಯಾತ್ರೆಯನ್ನು ಮುಂದುವರಿಸಿದರು. ಹುದೈಬಿಯಾ ಕಣಿವೆ ತಲುಪಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂಟೆಯಾದ ಕಸ್ವಾ ಕುಳಿತುಕೊಂಡಿತು. ಅದನ್ನು ಎಬ್ಬಿಸಲು ಎಷ್ಟು ಪ್ರಯತ್ನಿಸಿದರೂ ಅದು ಮುಂದಕ್ಕೆ ಹೊರಡಲಿಲ್ಲ. ಕಸ್ವಾ ಹಠ ಮಾಡುತ್ತಿದೆ ಎಂದು ಜನರು ಹೇಳಿಕೊಂಡರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಕಸ್ವಾ ಹಠ ಮಾಡುತ್ತಿಲ್ಲ, ಅದಕ್ಕೆ ಹಠ ಹಿಡಿಯುವ ಅಭ್ಯಾಸವೂ ಇಲ್ಲ. ಸತ್ಯದಲ್ಲಿ ಆನೆಗಳನ್ನು ತಡೆಯುವ ಪರಿಶುದ್ಧ ದೇವನಾದ ಅಲ್ಲಾಹನು ಅದನ್ನು ತಡೆದಿರುವನು. ರಿಪೀಟ್, ಯಾರ ಕೈಯಲ್ಲಿ ನನ್ನ ಜೀವವಿದೆಯೋ ಆ ಅಲ್ಲಾಹನ ಆಣೆ, ಅಲ್ಲಾಹನ ಪರಿಶುದ್ಧ ಸ್ಥಳಗಳ ಗೌರವವನ್ನು ಉದ್ದೇಶಿಸಿ ಕುರೈಸಿಯರು ಏನು ಅವಶ್ಯಪಟ್ಟರೂ ನಾನು ಖಂಡಿತವಾಗಿಯೂ ನೀಡುವೆನು. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಂಟೆಯನ್ನು ಸ್ವಲ್ಪ ಗದರಿಸಿದಾಗ ಅದು ಎದ್ದು ನಿಂತಿತು. ಹುದೈಬಿಯಾದ ಬಳಿ ಸ್ವಲ್ಪ ನೀರು ಇರುವ ಒಂದು ಕೊಳದ ಸಮೀಪ ಮುಸ್ಲಿಮರು ತಂಗಿದರು. ಜನರು ಕೊಳದಿಂದ ನೀರು ತೆಗೆಯಲು ತೊಡಗಿದರು. ಅದು ಸ್ವಲ್ಪ ಸಮಯದಲ್ಲಿಯೇ ಬತ್ತಿ ಹೋಯಿತು. ಹಜರತ್ ನಾಜಿಯಾ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ನೀರಿನ ಕೊರತೆ ದೂರು ಮುಟ್ಟಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನ್ನನ್ನು ಕರೆದರು. ತನ್ನ ಬತ್ತಳಿಕೆಯಿಂದ ಒಂದು ಬಾಣವನ್ನು ತೆಗೆದು ನನಗೆ ಕೊಟ್ಟರು. ಅನಂತರ ಸ್ವಲ್ಪ ನೀರನ್ನು ಒಂದು ತೊಟ್ಟಿಯಲ್ಲಿ ಪಡೆದುಕೊಂಡರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ವಜು ಮಾಡಿ ಬಾಯಿ ಮುಕ್ಕಳಿಸಿ ತೊಟ್ಟಿಗೆ ಉಗುಳಿದರು. ನಂತರ ಹೀಗೆ ಹೇಳಿದರು, ಇದನ್ನು ಒಣಗಿದ ಕೊಳಕ್ಕೆ ಹಾಕು, ನಂತರ ಅದರ ನೀರಿಗೆ ಈ ಬಾಣವನ್ನು ಹೂತು ಹಾಕು. ನಾನು ಹಾಗೇ ಮಾಡಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಸತ್ಯದೊಂದಿಗೆ ಕಳಿಸಿದ ಆ ಅಲ್ಲಾಹನ ಆಣೆ, ನಾನು ಬಹಳ ಶ್ರಮಪಟ್ಟು ಆ ಕೊಳದಿಂದ ಹೊರಗೆ ಬರಬೇಕಾಯಿತು.
ನೀರು ನನ್ನನ್ನು ಎಲ್ಲ ಕಡೆಯಿಂದಲೂ ಸುತ್ತುವರಿಯುತ್ತಿತ್ತು. ಪಾತ್ರೆಯಲ್ಲಿ ನೀರು ಕುದಿಯುವ ಹಾಗೆ ನೀರು ಚಿಮ್ಮುತ್ತಿತ್ತು. ಕೊನೆಗೆ ನೀರು ಮೇಲಕ್ಕೆ ಏರುತ್ತಿತ್ತು ಮತ್ತು ದಡ ತಲುಪಿತು. ಜನರು ಆ ದಡದಿಂದ ನೀರು ತುಂಬಿಸಿಕೊಳ್ಳುತ್ತಿದ್ದರು. ಎಷ್ಟೆಂದರೆ ಅವರಲ್ಲಿ ಕೊನೆಯ ವ್ಯಕ್ತಿ ಕೂಡ ತನ್ನ ಬಾಯಾರಿಕೆಯನ್ನು ನೀಗಿಸಿದನು. ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಲಿಯಲ್ಲಾಹು ಅನ್ಹು ಈ ವೇಳೆಯ ಒಂದು ಮಳೆಯ ಬಗ್ಗೆಯೂ ಹೀಗೆ ಪ್ರಸ್ತಾಪಿಸಿದರು. ಅದೇ ರಾತ್ರಿ ಮಳೆಯೂ ಬಂತು. ಫಜ್ರ್ ನಮಾಜಿಗಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದಾಗ ಮೈದಾನವು ನೀರಿನಿಂದ ತುಂಬಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಹಾಬಿಯರೊಡನೆ ಮುಗುಳ್ನಗುತ್ತಾ ಹೀಗೆ ಹೇಳಿದರು: ಈ ಮಳೆಯ ವೇಳೆ ನಿಮ್ಮ ಪ್ರಭು ಯಾವ ಆದೇಶ ನೀಡಿರುವನು ಎಂದು ನಿಮಗೆ ಗೊತ್ತಿದೆಯೇ? ಅಲ್ಲಾಹನು ಮತ್ತು ಅವನ ಪ್ರವಾದಿಯೇ ಹೆಚ್ಚು ಬಲ್ಲರು ಎಂದು ಸಹಾಬಿಯರು ರೂಢಿಯಂತೆ ಹೇಳಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಹೇಳಿದರು: ಅಲ್ಲಾಹನು ಹೇಳುತ್ತಾನೆ, ನನ್ನ ದಾಸರಲ್ಲಿ ಕೆಲವರು ಇಂದಿನ ಬೆಳಿಗ್ಗೆ ನಿಜವಾದ ಸತ್ಯ ವಿಶ್ವಾಸದೊಂದಿಗೆ ಕಳೆದಿರುವರು, ಆದರೆ ಕೆಲವರು ಸತ್ಯ ನಿಷೇಧಿಗಳ ಸ್ಥಿತಿಯಲ್ಲಿ ಚಂಚಲಚಿತ್ತರೂ ಆದರು. ಹೇಗೆಂದರೆ ಅಲ್ಲಾಹನ ಅನುಗ್ರಹ ಮತ್ತು ಕೃಪೆಯಿಂದ ಮಳೆ ಬಂತು ಎಂದು ಹೇಳಿದವರು ತಮ್ಮ ಸತ್ಯ ವಿಶ್ವಾಸದಲ್ಲಿ ನೆಲೆ ನಿಂತರು. ಈ ಮಳೆಯು ಇಂತಿಂತಹ ನಕ್ಷತ್ರಗಳ ಪ್ರಭಾವದಿಂದ ಬಂದಿತು ಎಂದು ಹೇಳುವವರು ನಿಸ್ಸಂಶಯವಾಗಿಯೂ ಚಂದ್ರ ಸೂರ್ಯನ ವಿಶ್ವಾಸಿಯಾದರು. ಅವರು ಅಲ್ಲಾಹನನ್ನು ನಿಷೇಧಿಸಿದರು. ಏಕದೈವ ವಿಶ್ವಾಸದ ಸಂಪತ್ತಿನಿಂದ ತುಂಬಿದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ಉಪದೇಶದಿಂದ ಸಹಾಬಿಯರಿಗೆ ನೀಡಿದ ಪಾಠವೆಂದರೆ, ನಿಸ್ಸಂಶಯವಾಗಿಯೂ ಕಾರ್ಯಕಾರಣಗಳ ಆಧಾರದಲ್ಲಿ ಅಲ್ಲಾಹನು ಈ ಲೋಕದ ಕಾರ್ಯಗಳನ್ನು ನಡೆಸಲು ಅನೇಕ ವಿಧದ ಕಾರಣಗಳನ್ನು ನಿಶ್ಚಯಿಸಿದ್ದಾನೆ. ಮಳೆ ಇತ್ಯಾದಿಗಳ ವಿಷಯದಲ್ಲಿ ಆಕಾಶಕಾಯಗಳ ಪ್ರಭಾವವನ್ನು ನಿರಾಕರಿಸಲಾಗದು. ಆದರೆ ನಿಜವಾದ ತೌಹೀದ್ ಅಥವಾ ಏಕದೈವ ವಿಶ್ವಾಸವೆಂದರೆ ಮಧ್ಯದಲ್ಲಿ ಕಾಣಲ್ಪಡುವ ಕಾರಣಗಳೂ ಇದ್ದು ಅದರ ಹಿಂದೆ ಇರುವ ಅಲ್ಲಾಹನೆಂಬ ಅಸ್ತಿತ್ವವನ್ನು ಮನುಷ್ಯರು ಗಮನಿಸದೇ ಇರಬಾರದು. ಅವನು ಈ ಲೋಕವೆಂಬ ಕಾರ್ಖಾನೆಯ ಮೂಲ ಕಾರಣವಾಗಿದ್ದಾನೆ. ಅವನಿಲ್ಲದೆ ಹೋದರೆ ಬಾಹ್ಯವಾದ ಕಾರಣಗಳಿಗೆ ಒಂದು ಸತ್ತ ಕೀಟಕ್ಕಿಂತಲೂ ಹೆಚ್ಚು ಬೆಲೆ ಇರುವುದಿಲ್ಲ. ಹುದೈಬಿಯ ಸಂಬಂಧಿಸಿ ಇನ್ನೂ ವಿವರಣೆ ಬಾಕಿ ಇದೆ. ಇದನ್ನು ಮುಂದಿನ ಬಾರಿ ವಿವರಿಸಲಾಗುವುದು ಇನ್ಶಾ ಅಲ್ಲಾ. ಈಗ ನಾನು ಕೆಲವು ದಿವಂಗತರ ಬಗ್ಗೆ ಪ್ರಸ್ತಾಪಿಸುತ್ತೇನೆ ಮತ್ತು ಜುಮಾ ನಮಾಜಿನ ನಂತರ ಅವರ ನಮಾಜುಗಳನ್ನು ನಿರ್ವಹಿಸುವೆನು. ಮೊದಲು ಪ್ರಸ್ತಾಪ ಬಾಂಗ್ಲಾದೇಶದ ಮೊಹಮ್ಮದ್ ಅಬ್ದುಲ್ ವಹಾಬ್ ಸಾಹಿಬ್ ಪವಿತ್ರ ಶಹಯಾರ್ ರಕೀನ್ ಶಹೀದ್ ಅವರದ್ದಾಗಿದೆ. ಆಗಸ್ಟ್ 5ರಂದು ಸರ್ಕಾರ ಪದಚ್ಯುತಿಗೊಂಡ ನಂತರ ದೇಶದಲ್ಲಿ ಅಸ್ತವ್ಯಸ್ತ ಉಂಟಾದಾಗ ಅಹ್ಮದಿಯತ್ತಿನ ವಿರೋಧಿಗಳು ಅದರಿಂದ ಲಾಭ ಪಡೆದು ಅಹ್ಮದ್ ನಗರ್ ಜಮಾಅತಿನ ಮೇಲೆ ದಾಳಿ ನಡೆಸಿದರು. ಎದುರಾಳಿಗಳು ಅಹ್ಮದಿಯರ ಮನೆಗಳನ್ನು ಸುಡುತ್ತಾ ಜಾಮಿಯಾ ಅಹ್ಮದಿಯಾ ಮತ್ತು ಜಲ್ಸಾಗಾಹಗಳ ಕಡೆಗೂ ಬಂದರು. ಅವರಿಗೆ ಜಾಮಿಯಾ ಅಹ್ಮದಿಯಾ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ. ಆದರೆ ಜಲ್ಸಾಗಾಹನ ಹಿಂದಿನ ಭಾಗದಲ್ಲಿ ಡ್ಯೂಟಿಯಲ್ಲಿದ್ದ ಖುದ್ದಾಮರನ್ನು ಸುತ್ತುವರೆದರು ಮತ್ತು ಅವರ ಮೇಲೆ ಹಲ್ಲೆ ನಡೆಸುತ್ತಾ ಇದ್ದರು. ಈ ವೇಳೆಗೆ ಶಹರ್ಯಾರ್ನ ತಲೆಗೆ ತೀವ್ರ ಗಾಯ ಉಂಟಾಯಿತು. 3 ತಿಂಗಳು ಚಿಕಿತ್ಸೆಯ ನಂತರ ಕೊನೆಗೆ ನವೆಂಬರ್ 8ರಂದು ಕೇವಲ 16ನೇ ವಯಸ್ಸಿನಲ್ಲಿ ಶಹೀದ್ ಆದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ವಕ್ಫೆ ಯೋಜನೆಯಲ್ಲಿ ಭಾಗಿಯಾಗಿದ್ದರು. ದಿವಂಗತರು ತಂದೆ ತಾಯಿಯನ್ನಲ್ಲದೆ ತಾತ, ಅಜ್ಜಿ, ಸಹೋದರಿ ಮತ್ತು 2 ಸಹೋದರರನ್ನು ಅಗಲಿರುವರು. 2ನೇ ಪ್ರಸ್ತಾಪ ಕಬಾಬೀರ್ನ ಅಬ್ದುಲ್ ಅಸದ್ ಔದ್ ಸಾಹೇಬರದ್ದಾಗಿದೆ. ದಿವಂಗತರು ಉನ್ನತ ಮಟ್ಟದ ಲೇಖಕರಾಗಿದ್ದರು. ದಿವಂಗತರು ಬಹಳ ನಿಷ್ಠಾವಂತ ಅಭಿಮಾನಿ ಮತ್ತು ಜಮಾಅತಿನ ನಿಜವಾದ ಸೇವಕರಾಗಿದ್ದರು. ಎಲ್ಲ ದಿವಂಗತರಿಗೂ ಅಲ್ಲಾಹನು ಮಗ್ಫಿರತ್ ಮತ್ತು ಉನ್ನತ ಪದವಿಗಳನ್ನು ದಯಪಾಡಿಸಲಿ. ಅಲ್ಹಮ್ದುಲಿಲ್ಲಾಹ್ ನಹ್ಮದುಹು ವ ನಸ್ತഈನುಹು ವ ನಸ್ತಗ್ಫಿರುಹು ವ ನುಮಿನು ಬಿಹಿ ವ ನತವಕ್ಕಲು ಅಲೈಹಿ ವ ನಊದು ಬಿಲ್ಲಾಹಿ ಮಿನ್ ಶುರೂರಿ ಅನ್ಫುಸಿನಾ ವ ಮಿನ್ ಸಯ್ಯಿಆತಿ ಅಅಮಾಲಿನಾ ಮನ್ ಯಹ್ದಿಹಿಲ್ಲಾಹು ಫಲಾ ಮುದಿಲ್ಲ ಲಹು ومن يضلل فلا هادي له ونشهد أن لا إله إلا الله
ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر